ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಹಾಸ್ ಹತ್ಯೆಗೆ ಮಾರ್ಚ್ 31ರಂದೇ ಸ್ಕೆಚ್ ಹಾಕಿದ್ರ. ಇದೇ ವರ್ಷ 2025ರ ಮಾರ್ಚ್ 31ರಂದೇ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು. ಅದನ್ನ ಹೀಗೆ ಮಾಡ್ತಿದ್ದೀವಿ ಅಂತ ಸುಹಾಸ್ ಫೋಟೋವನ್ನ ಹಾಕಿ ಪೋಸ್ಟ್ ಮಾಡಿದ್ರು ಕೂಡ. ಸುಹಾಸ್ ಫೋಟೋವನ್ನ ಹಾಕಿ ರಿವೆಂಜ್ ಸೂನ್ ಅಂತ ಕೂಡ ಬರೆದು ಪೋಸ್ಟ್ ಮಾಡ್ಕೊಂಡಿದ್ರಂತೆ. ಟಾರ್ಗೆಟೆಡ್ ಕಿಲ್ಲಿಂಗ್ ಇದು. ಟಾರ್ಗೆಟ್ ಕಿಲ್ಲರ್ 03 ಅನ್ನುವ ಇನ್ಸ್ಟಾ ಖಾತೆಯಿಂದ ಈ ಪೋಸ್ಟ್ ಮಾಡಲಾಗಿತ್ತಂತೆ. ಹೇಳ್ಬಿಟ್ಟು ಈ ತರ ನಾವು ರಿವೆಂಜ್ ಮಾಡ್ತಾ ಇದ್ದೀವಿ, ಈ ತರ ಕೊಲೆಗಳಾಗ್ಲಿ ಅಂತ ಬಿಡ್ತಾ ಇದ್ದಾರ ರಾಜ್ಯದಲ್ಲಿ ಗೊತ್ತಿಲ್ಲ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಫಿನಿಶ್ ಅಂತ ಬಹಿರಂಗವಾಗಿ ಪೋಸ್ಟ್ ಹಾಕಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕಿದ್ದಾರೆ. ಟ್ರೋಲ್ ಮಾಯಾ ದಿಯಾಕಾ ಅನ್ನೋ ಹೆಸರಿನ ಪೇಜ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತ ಬೇರೆ ಹಾಕಿದ್ದಾರೆ. ಸುಹಾಸ್ ಹತ್ಯೆ ಆದ ಕೆಲವೇ ನಿಮಿಷಗಳಲ್ಲಿ ಈ ರೀತಿ ಪೋಸ್ಟ್. ಕೊಚ್ಚಿ ಕೊಲ್ಲುವ ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿ ಸಂಭ್ರಮಿಸಿದ್ದಾರೆ. ಹಲವಾರು ನಕಲಿ ಇನ್ಸ್ಟಾಗ್ರಾಂ ಪೇಜ್ಗಳಲ್ಲೂ ಕೂಡ ಈ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ. ಸೈಬರ್ ಪೊಲೀಸರು ಏನ್ ಮಾಡ್ತಾರೆ? ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಹಾಸ್ ಹತ್ಯೆಗೆ ಮಾರ್ಚ್ 31ರಂದೇ ಸ್ಕೆಚ್ ಹಾಕಿದ್ರ. ಇದೇ ವರ್ಷ 2025ರ ಮಾರ್ಚ್ 31ರಂದೇ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು. ಅದನ್ನ ಹೀಗೆ ಮಾಡ್ತಿದ್ದೀವಿ ಅಂತ ಸುಹಾಸ್ ಫೋಟೋವನ್ನ ಹಾಕಿ ಪೋಸ್ಟ್ ಮಾಡಿದ್ರು ಕೂಡ. ಸುಹಾಸ್ ಫೋಟೋವನ್ನ ಹಾಕಿ ರಿವೆಂಜ್ ಸೂನ್ ಅಂತ ಕೂಡ ಬರೆದು ಪೋಸ್ಟ್ ಮಾಡ್ಕೊಂಡಿದ್ರಂತೆ. ಟಾರ್ಗೆಟೆಡ್ ಕಿಲ್ಲಿಂಗ್ ಇದು. ಟಾರ್ಗೆಟ್ ಕಿಲ್ಲರ್ 03 ಅನ್ನುವ ಇನ್ಸ್ಟಾ ಖಾತೆಯಿಂದ ಈ ಪೋಸ್ಟ್ ಮಾಡಲಾಗಿತ್ತಂತೆ. ಹೇಳ್ಬಿಟ್ಟು ಈ ತರ ನಾವು ರಿವೆಂಜ್ ಮಾಡ್ತಾ ಇದ್ದೀವಿ, ಈ ತರ ಕೊಲೆಗಳಾಗ್ಲಿ ಅಂತ ಬಿಡ್ತಾ ಇದ್ದಾರ ರಾಜ್ಯದಲ್ಲಿ ಗೊತ್ತಿಲ್ಲ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಫಿನಿಶ್ ಅಂತ ಬಹಿರಂಗವಾಗಿ ಪೋಸ್ಟ್ ಹಾಕಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕಿದ್ದಾರೆ. ಟ್ರೋಲ್ ಮಾಯಾ ದಿಯಾಕಾ ಅನ್ನೋ ಹೆಸರಿನ ಪೇಜ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತ ಬೇರೆ ಹಾಕಿದ್ದಾರೆ. ಸುಹಾಸ್ ಹತ್ಯೆ ಆದ ಕೆಲವೇ ನಿಮಿಷಗಳಲ್ಲಿ ಈ ರೀತಿ ಪೋಸ್ಟ್. ಕೊಚ್ಚಿ ಕೊಲ್ಲುವ ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿ ಸಂಭ್ರಮಿಸಿದ್ದಾರೆ. ಹಲವಾರು ನಕಲಿ ಇನ್ಸ್ಟಾಗ್ರಾಂ ಪೇಜ್ಗಳಲ್ಲೂ ಕೂಡ ಈ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ. ಸೈಬರ್ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಹಾಸ್ ಹತ್ಯೆಗೆ ಮಾರ್ಚ್ 31ರಂದೇ ಸ್ಕೆಚ್ ಹಾಕಿದ್ರ. ಇದೇ ವರ್ಷ 2025ರ ಮಾರ್ಚ್ 31ರಂದೇ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು. ಅದನ್ನ ಹೀಗೆ ಮಾಡ್ತಿದ್ದೀವಿ ಅಂತ ಸುಹಾಸ್ ಫೋಟೋವನ್ನ ಹಾಕಿ ಪೋಸ್ಟ್ ಮಾಡಿದ್ರು ಕೂಡ. ಸುಹಾಸ್ ಫೋಟೋವನ್ನ ಹಾಕಿ ರಿವೆಂಜ್ ಸೂನ್ ಅಂತ ಕೂಡ ಬರೆದು ಪೋಸ್ಟ್ ಮಾಡ್ಕೊಂಡಿದ್ರಂತೆ. ಟಾರ್ಗೆಟೆಡ್ ಕಿಲ್ಲಿಂಗ್ ಇದು. ಟಾರ್ಗೆಟ್ ಕಿಲ್ಲರ್ 03 ಅನ್ನುವ ಇನ್ಸ್ಟಾ ಖಾತೆಯಿಂದ ಈ ಪೋಸ್ಟ್ ಮಾಡಲಾಗಿತ್ತಂತೆ. ಹೇಳ್ಬಿಟ್ಟು ಈ ತರ ನಾವು ರಿವೆಂಜ್ ಮಾಡ್ತಾ ಇದ್ದೀವಿ, ಈ ತರ ಕೊಲೆಗಳಾಗ್ಲಿ ಅಂತ ಬಿಡ್ತಾ ಇದ್ದಾರ ರಾಜ್ಯದಲ್ಲಿ ಗೊತ್ತಿಲ್ಲ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಫಿನಿಶ್ ಅಂತ ಬಹಿರಂಗವಾಗಿ ಪೋಸ್ಟ್ ಹಾಕಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕಿದ್ದಾರೆ. ಟ್ರೋಲ್ ಮಾಯಾ ದಿಯಾಕಾ ಅನ್ನೋ ಹೆಸರಿನ ಪೇಜ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತ ಬೇರೆ ಹಾಕಿದ್ದಾರೆ. ಸುಹಾಸ್ ಹತ್ಯೆ ಆದ ಕೆಲವೇ ನಿಮಿಷಗಳಲ್ಲಿ ಈ ರೀತಿ ಪೋಸ್ಟ್. ಕೊಚ್ಚಿ ಕೊಲ್ಲುವ ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿ ಸಂಭ್ರಮಿಸಿದ್ದಾರೆ. ಹಲವಾರು ನಕಲಿ ಇನ್ಸ್ಟಾಗ್ರಾಂ ಪೇಜ್ಗಳಲ್ಲೂ ಕೂಡ ಈ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ. ಸೈಬರ್ ಪೊಲೀಸರು ಏನ್ ಮಾಡ್ತಾರೆ? ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಹಾಸ್ ಹತ್ಯೆಗೆ ಮಾರ್ಚ್ 31ರಂದೇ ಸ್ಕೆಚ್ ಹಾಕಿದ್ರ. ಇದೇ ವರ್ಷ 2025ರ ಮಾರ್ಚ್ 31ರಂದೇ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು. ಅದನ್ನ ಹೀಗೆ ಮಾಡ್ತಿದ್ದೀವಿ ಅಂತ ಸುಹಾಸ್ ಫೋಟೋವನ್ನ ಹಾಕಿ ಪೋಸ್ಟ್ ಮಾಡಿದ್ರು ಕೂಡ. ಸುಹಾಸ್ ಫೋಟೋವನ್ನ ಹಾಕಿ ರಿವೆಂಜ್ ಸೂನ್ ಅಂತ ಕೂಡ ಬರೆದು ಪೋಸ್ಟ್ ಮಾಡ್ಕೊಂಡಿದ್ರಂತೆ. ಟಾರ್ಗೆಟೆಡ್ ಕಿಲ್ಲಿಂಗ್ ಇದು. ಟಾರ್ಗೆಟ್ ಕಿಲ್ಲರ್ 03 ಅನ್ನುವ ಇನ್ಸ್ಟಾ ಖಾತೆಯಿಂದ ಈ ಪೋಸ್ಟ್ ಮಾಡಲಾಗಿತ್ತಂತೆ. ಹೇಳ್ಬಿಟ್ಟು ಈ ತರ ನಾವು ರಿವೆಂಜ್ ಮಾಡ್ತಾ ಇದ್ದೀವಿ, ಈ ತರ ಕೊಲೆಗಳಾಗ್ಲಿ ಅಂತ ಬಿಡ್ತಾ ಇದ್ದಾರ ರಾಜ್ಯದಲ್ಲಿ ಗೊತ್ತಿಲ್ಲ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಫಿನಿಶ್ ಅಂತ ಬಹಿರಂಗವಾಗಿ ಪೋಸ್ಟ್ ಹಾಕಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕಿದ್ದಾರೆ. ಟ್ರೋಲ್ ಮಾಯಾ ದಿಯಾಕಾ ಅನ್ನೋ ಹೆಸರಿನ ಪೇಜ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತ ಬೇರೆ ಹಾಕಿದ್ದಾರೆ. ಸುಹಾಸ್ ಹತ್ಯೆ ಆದ ಕೆಲವೇ ನಿಮಿಷಗಳಲ್ಲಿ ಈ ರೀತಿ ಪೋಸ್ಟ್.
ಕೊಚ್ಚಿ ಕೊಲ್ಲುವ ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿ ಸಂಭ್ರಮಿಸಿದ್ದಾರೆ. ಹಲವಾರು ನಕಲಿ ಇನ್ಸ್ಟಾಗ್ರಾಂ ಪೇಜ್ಗಳಲ್ಲೂ ಕೂಡ ಈ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ. ಸೈಬರ್ ಪೊಲೀಸರು ಏನ್ ಮಾಡ್ತಾರೆ? ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಹಾಸ್ ಹತ್ಯೆಗೆ ಮಾರ್ಚ್ 31ರಂದೇ ಸ್ಕೆಚ್ ಹಾಕಿದ್ರ? ಇದೇ ವರ್ಷ 2025ರ ಮಾರ್ಚ್ 31ರಂದೇ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು. ಅದನ್ನ ಹೀಗೆ ಮಾಡ್ತಿದ್ದೀವಿ ಅಂತ ಸುಹಾಸ್ ಫೋಟೋವನ್ನ ಹಾಕಿ ಪೋಸ್ಟ್ ಮಾಡಿದ್ರು ಕೂಡ. ಸುಹಾಸ್ ಫೋಟೋವನ್ನು ಹಾಕಿ ರಿವೆಂಜ್ ಸೂನ್ ಅಂತ ಕೂಡ ಬರೆದು ಪೋಸ್ಟ್ ಮಾಡ್ಕೊಂಡಿದ್ರಂತೆ. ಟಾರ್ಗೆಟೆಡ್ ಕಿಲ್ಲಿಂಗ್ ಇದು. ಟಾರ್ಗೆಟ್ ಕಿಲ್ಲರ್ 03 ಅನ್ನುವ ಇನ್ಸ್ಟಾ ಖಾತೆಯಿಂದ ಈ ಪೋಸ್ಟ್ ಮಾಡಲಾಗಿತ್ತಂತೆ. ಹೇಳ್ಬಿಟ್ಟು ಈ ತರ ನಾವು ರಿವೆಂಜ್ ಮಾಡ್ತಾ ಇದ್ದೀವಿ, ಈ ತರ ಕೊಲೆಗಳಾಗ್ಲಿ ಅಂತ ಬಿಡ್ತಾ ಇದ್ದಾರ ರಾಜ್ಯದಲ್ಲಿ ಗೊತ್ತಿಲ್ಲ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಫಿನಿಶ್ ಅಂತ ಬಹಿರಂಗವಾಗಿ ಪೋಸ್ಟ್ ಹಾಕಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕಿದ್ದಾರೆ. ಟ್ರೋಲ್ ಮಾಯಾ ದಿಯಾಕಾ ಅನ್ನೋ ಹೆಸರಿನ ಪೇಜ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ವೇಟಿಂಗ್ ಫಾರ್ ನೆಕ್ಸ್ಟ್ ವೀಕೆಟ್ ಅಂತ ಬೇರೆ ಹಾಕಿದ್ದಾರೆ. ಸುಹಾಸ್ ಹತ್ಯೆ ಆದ ಕೆಲವೇ ನಿಮಿಷಗಳಲ್ಲಿ ಈ ರೀತಿ ಪೋಸ್ಟ್. ಕೊಚ್ಚಿ ಕೊಲ್ಲುವ ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿ ಸಂಭ್ರಮಿಸಿದ್ದಾರೆ. ಹಲವಾರು ನಕಲಿ ಇನ್ಸ್ಟಾಗ್ರಾಂ ಪೇಜ್ಗಳಲ್ಲೂ ಕೂಡ ಈ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ. ಸೈಬರ್ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಹಾಸ್ ಹತ್ಯೆಗೆ ಮಾರ್ಚ್ 31ರಂದೇ ಸ್ಕೆಚ್ ಹಾಕಿದ್ರ? ಇದೇ ವರ್ಷ 2025ರ ಮಾರ್ಚ್ 31ರಂದೇ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು. ಅದನ್ನ ಹೀಗೆ ಮಾಡ್ತಿದ್ದೀವಿ ಅಂತ ಸುಹಾಸ್ ಫೋಟೋವನ್ನ ಹಾಕಿ ಪೋಸ್ಟ್ ಮಾಡಿದ್ರು ಕೂಡ. ಸುಹಾಸ್ ಫೋಟೋವನ್ನು ಹಾಕಿ ರಿವೆಂಜ್ ಸೂನ್ ಅಂತ ಕೂಡ ಬರೆದು ಪೋಸ್ಟ್ ಮಾಡ್ಕೊಂಡಿದ್ರಂತೆ. ಟಾರ್ಗೆಟೆಡ್ ಕಿಲ್ಲಿಂಗ್ ಇದು. ಟಾರ್ಗೆಟ್ ಕಿಲ್ಲರ್ 03 ಅನ್ನುವ ಇನ್ಸ್ಟಾ ಖಾತೆಯಿಂದ ಈ ಪೋಸ್ಟ್ ಮಾಡಲಾಗಿತ್ತಂತೆ. ಹೇಳ್ಬಿಟ್ಟು ಈ ತರ ನಾವು ರಿವೆಂಜ್ ಮಾಡ್ತಾ ಇದ್ದೀವಿ, ಈ ತರ ಕೊಲೆಗಳಾಗ್ಲಿ ಅಂತ ಬಿಡ್ತಾ ಇದ್ದಾರ ರಾಜ್ಯದಲ್ಲಿ ಗೊತ್ತಿಲ್ಲ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಫಿನಿಶ್ ಅಂತ ಬಹಿರಂಗವಾಗಿ ಪೋಸ್ಟ್ ಹಾಕಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕಿದ್ದಾರೆ. ಟ್ರೋಲ್ ಮಾಯಾ ದಿಯಾಕಾ ಅನ್ನೋ ಹೆಸರಿನ ಪೇಜ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ವೇಟಿಂಗ್ ಫಾರ್ ನೆಕ್ಸ್ಟ್ ವೀಕೆಟ್ ಅಂತ ಬೇರೆ ಹಾಕಿದ್ದಾರೆ. ಸುಹಾಸ್ ಹತ್ಯೆ ಆದ ಕೆಲವೇ ನಿಮಿಷಗಳಲ್ಲಿ ಈ ರೀತಿ ಪೋಸ್ಟ್. ಕೊಚ್ಚಿ ಕೊಲ್ಲುವ ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿ ಸಂಭ್ರಮಿಸಿದ್ದಾರೆ. ಹಲವಾರು ನಕಲಿ ಇನ್ಸ್ಟಾಗ್ರಾಂ ಪೇಜ್ಗಳಲ್ಲೂ ಕೂಡ ಈ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ. ಸೈಬರ್ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಹಾಸ್ ಹತ್ಯೆಗೆ ಮಾರ್ಚ್ 31ರಂದೇ ಸ್ಕೆಚ್ ಹಾಕಿದ್ರ? ಇದೇ ವರ್ಷ 2025ರ ಮಾರ್ಚ್ 31ರಂದೇ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು. ಅದನ್ನ ಹೀಗೆ ಮಾಡ್ತಿದ್ದೀವಿ ಅಂತ ಸುಹಾಸ್ ಫೋಟೋವನ್ನ ಹಾಕಿ ಪೋಸ್ಟ್ ಮಾಡಿದ್ರು ಕೂಡ. ಸುಹಾಸ್ ಫೋಟೋವನ್ನು ಹಾಕಿ ರಿವೆಂಜ್ ಸೂನ್ ಅಂತ ಕೂಡ ಬರೆದು ಪೋಸ್ಟ್ ಮಾಡ್ಕೊಂಡಿದ್ರಂತೆ. ಟಾರ್ಗೆಟೆಡ್ ಕಿಲ್ಲಿಂಗ್ ಇದು. ಟಾರ್ಗೆಟ್ ಕಿಲ್ಲರ್ 03 ಅನ್ನುವ ಇನ್ಸ್ಟಾ ಖಾತೆಯಿಂದ ಈ ಪೋಸ್ಟ್ ಮಾಡಲಾಗಿತ್ತಂತೆ. ಹೇಳ್ಬಿಟ್ಟು ಈ ತರ ನಾವು ರಿವೆಂಜ್ ಮಾಡ್ತಾ ಇದ್ದೀವಿ, ಈ ತರ ಕೊಲೆಗಳಾಗ್ಲಿ ಅಂತ ಬಿಡ್ತಾ ಇದ್ದಾರ ರಾಜ್ಯದಲ್ಲಿ ಗೊತ್ತಿಲ್ಲ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಫಿನಿಶ್ ಅಂತ ಬಹಿರಂಗವಾಗಿ ಪೋಸ್ಟ್ ಹಾಕಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕಿದ್ದಾರೆ. ಟ್ರೋಲ್ ಮಾಯಾ ದಿಯಾಕಾ ಅನ್ನೋ ಹೆಸರಿನ ಪೇಜ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ವೇಟಿಂಗ್ ಫಾರ್ ನೆಕ್ಸ್ಟ್ ವೀಕೆಟ್ ಅಂತ ಬೇರೆ ಹಾಕಿದ್ದಾರೆ. ಸುಹಾಸ್ ಹತ್ಯೆ ಆದ ಕೆಲವೇ ನಿಮಿಷಗಳಲ್ಲಿ ಈ ರೀತಿ ಪೋಸ್ಟ್. ಕೊಚ್ಚಿ ಕೊಲ್ಲುವ ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿ ಸಂಭ್ರಮಿಸಿದ್ದಾರೆ. ಹಲವಾರು ನಕಲಿ ಇನ್ಸ್ಟಾಗ್ರಾಂ ಪೇಜ್ಗಳಲ್ಲೂ ಕೂಡ ಈ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ. ಸೈಬರ್ ಪೊಲೀಸರು ಏನ್ ಮಾಡ್ತಾರೆ? ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಹಾಸ್ ಹತ್ಯೆಗೆ ಮಾರ್ಚ್ 31ರಂದೇ ಸ್ಕೆಚ್ ಹಾಕಿದ್ರ? ಇದೇ ವರ್ಷ 2025ರ ಮಾರ್ಚ್ 31ರಂದೇ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು. ಅದನ್ನ ಹೀಗೆ ಮಾಡ್ತಿದ್ದೀವಿ ಅಂತ ಸುಹಾಸ್ ಫೋಟೋವನ್ನ ಹಾಕಿ ಪೋಸ್ಟ್ ಮಾಡಿದ್ರು ಕೂಡ. ಸುಹಾಸ್ ಫೋಟೋವನ್ನು ಹಾಕಿ ರಿವೆಂಜ್ ಸೂನ್ ಅಂತ ಕೂಡ ಬರೆದು ಪೋಸ್ಟ್ ಮಾಡ್ಕೊಂಡಿದ್ರಂತೆ. ಟಾರ್ಗೆಟೆಡ್ ಕಿಲ್ಲಿಂಗ್ ಇದು. ಟಾರ್ಗೆಟ್ ಕಿಲ್ಲರ್ 03 ಅನ್ನುವ ಇನ್ಸ್ಟಾ ಖಾತೆಯಿಂದ ಈ ಪೋಸ್ಟ್ ಮಾಡಲಾಗಿತ್ತಂತೆ. ಹೇಳ್ಬಿಟ್ಟು ಈ ತರ ನಾವು ರಿವೆಂಜ್ ಮಾಡ್ತಾ ಇದ್ದೀವಿ, ಈ ತರ ಕೊಲೆಗಳಾಗ್ಲಿ ಅಂತ ಬಿಡ್ತಾ ಇದ್ದಾರ ರಾಜ್ಯದಲ್ಲಿ ಗೊತ್ತಿಲ್ಲ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಫಿನಿಶ್ ಅಂತ ಬಹಿರಂಗವಾಗಿ ಪೋಸ್ಟ್ ಹಾಕಿದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕಿದ್ದಾರೆ.
ಟ್ರೋಲ್ ಮಾಯಾ ದಿಯಾಕಾ ಅನ್ನೋ ಹೆಸರಿನ ಪೇಜ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ವೇಟಿಂಗ್ ಫಾರ್ ನೆಕ್ಸ್ಟ್ ವೀಕೆಟ್ ಅಂತ ಬೇರೆ ಹಾಕಿದ್ದಾರೆ. ಸುಹಾಸ್ ಹತ್ಯೆಯಾದ ಕೆಲವೇ ನಿಮಿಷಗಳಲ್ಲಿ ಈ ರೀತಿ ಪೋಸ್ಟ್. ಕೊಚ್ಚಿ ಕೊಲ್ಲುವ ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿ ಸಂಭ್ರಮಿಸಿದ್ದಾರೆ. ಹಲವಾರು ನಕಲಿ ಇನ್ಸ್ಟಾಗ್ರಾಂ ಪೇಜ್ಗಳಲ್ಲೂ ಕೂಡ ಈ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ. ಸೈಬರ್ ಪೊಲೀಸರಿಗೆ ಏನ್